ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಚಿಂತಾಮಣಿಯಲ್ಲಿ ಹಬ್ಬದ ರಶ್ಗೆ ಬ್ರೇಕ್, ರಸ್ತೆ ಬದಿ ವ್ಯಾಪಾರ ಬಂದ್, ಪಾಲಿಟೆಕ್ನಿಕ್ ಮೈದಾನಕ್ಕೆ ಮಾರುಕಟ್ಟೆ ಶೇಕ್. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರದಲ್ಲಿ ಸಂಚಾರ ದಟ್ಟಣೆ ನಿಯಂತ್ರಿಸಲು ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಅತ್ಯಂತ ಖಡಕ್ ನಿರ್ಧಾರ ಕೈಗೊಂಡಿವೆ. ಪ್ರತಿವರ್ಷ ಹಬ್ಬದ ಸಮಯದಲ್ಲಿ ರಸ್ತೆ ಬದಿ ವ್ಯಾಪಾರದಿಂದಾಗಿ ಉಂಟಾಗುತ್ತಿದ್ದ ಟ್ರಾಫಿಕ್ ಕಿರಿಕಿರಿಯನ್ನು ಸಂಪೂರ್ಣವಾಗಿ ತಪ್ಪಿಸಲು ಮಾಸ್ಟರ್ ಪ್ಲಾನ್ ರೂಪಿಸಲಾಗಿದೆ. ಶಾಸಕರ ಸೂಚನೆ ಮೇರೆಗೆ ನಗರದ ಬೆಂಗಳೂರು ಜೋಡಿ ರಸ್ತೆ, ಎಂಜಿ ರಸ್ತೆ ಹಾಗೂ ಜನನಿ ಬಿಡ ರಸ್ತೆಗಳಲ್ಲಿ ತಳ್ಳುವ ಬಂಡಿ ಹೂಡುವುದು ಮತ್ತು ಫುಟ್ಪಾತ್ ಆಕ್ರಮಿಸಿ ವ್ಯಾಪಾರ ಮಾಡುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಈ ಬಾರಿಯ ವರಮಹಾಲಕ್ಷ್ಮಿ ಹಬ್ಬದ ಎಲ್ಲ ರಸ್ತೆ ಬದಿ ವ್ಯಾಪಾರಿಗಳಿಗೆ ನಗರದ ಪಾಲಿಟೆಕ್ನಿಕ್ ಹಿಂಭಾಗದಲ್ಲಿರುವ ಆಟದ ಮೈದಾನದಲ್ಲಿ ತಾತ್ಕಾಲಿಕ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಹಾಗೂ ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ಅವರು ಈಗಾಗಲೇ ಬೀದಿ ಬದಿ ವ್ಯಾಪಾರಿಗಳ ಸಭೆ ನಡೆಸಿ ಕಡ್ಡಾಯವಾಗಿ ಪಾಲಿಟೆಕ್ನಿಕ್ ಮೈದಾನದಲ್ಲೇ ವ್ಯಾಪಾರ ನಡೆಸುವಂತೆ ಸೂಚಿಸಿದ್ದಾರೆ. ಸಾರ್ವಜನಿಕರು ಸಹ ಹಬ್ಬದ ಸಾಮಗ್ರಿಗಳನ್ನು ಖರೀದಿಸಲು ಪಾಲಿಟೆಕ್ನಿಕ್ ಮೈದಾನಕ್ಕೆ ಆಗಮಿಸಬೇಕೆಂದು ಮನವಿ ಮಾಡಲಾಗಿದೆ. ಹಬ್ಬದ ವೇಳೆ ಮೈದಾನದಲ್ಲಿ ಸೂಕ್ತ ಬೆಳಕಿನ ವ್ಯವಸ್ಥೆ ಹಾಗೂ ಬಿಗಿ ಪೊಲೀಸ್ ಬಂದೋಬಸ್ತ್ ನೀಡಲಾಗುತ್ತಿದ್ದು, ರಸ್ತೆಗಳಲ್ಲಿ ಅಕ್ರಮವಾಗಿ ವ್ಯಾಪಾರ ನಡೆಸಿದರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳು ಎಚ್ಚರಿಸಿದ್ದಾರೆ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ಒಂದು ದಿವಸ ಕಷ್ಟ ಆಗ್ಬೋದು ಸ್ವಲ್ಪ ಹೋಗೋದಕ್ಕೆ, ಎಲ್ಲರೂ ಅಲ್ಲಿಗೆ ಶಿಫ್ಟ್ ಮಾಡ್ತೀವಿ. ಅವಾಗ ಜನ ಎಲ್ಲರೂ ಅಲ್ಲಿ ಬರ್ತಾರೆ. ಇವಾಗ ಐಡಿಎಸ್ಎಂಟಿ ಕಾಂಪ್ಲೆಕ್ಸ್ ಅಲ್ಲಿ ಎಷ್ಟು ಅಂಗಡಿಗಳು ಇಟ್ಕೊಂಡಿದ್ದಾರೋ ಅಂಗಡಿಗಳು ಬಿಟ್ಟು ಯಾವ ಅಂಗಡಿನೂ ಬಿಡಲ್ಲ, ಎಲ್ಲರೂ ಒಂದೇ ಕಡೆ ಕಳಿಸ್ತೀವಿ. ಈಗ ಅಲ್ಲಿ ಕೆಲವರು ಅಲ್ಲಿ ಬಂದ್ಬಿಟ್ರೆ ನಿಮ್ಗೆ ವ್ಯಾಪಾರ ನಿಂತ ಹೋಗುತ್ತೆ, ಅದು ನಿಮ್ಮ ತಲೆಗೆ ಅನ್ಯಾಯ ಆಗೋದು ಬೇಡ. ಇವತ್ತಿನ ಹೋಗಿ ಅಕಾಮಿಡೇಟ್ ಮಾಡ್ಕೊಳ್ಳಿ ಏನ್ ಬೇಕಂತ ನಾವು ಮಿಕ್ಕಿದ ನಿಮ್ಗೆ ಏನು ಹೇಳ್ತೀವಿ ಅದನ್ನ ವ್ಯವಸ್ಥೆನ ಮಾಡ್ಕೊಡ್ತೀವಿ. ಒಂದಿನ ನೀಟಾಗಿ ಹಬ್ಬ ಮಾಡ್ಕೊಳ್ಳಿ, ಎಲ್ಲರಿಗೂ ವ್ಯಾಪಾರ ಆಗಲಿ. ಆಯ್ತಾ, ನೀವು ಏನಾದ್ರು ಸಲಹೆಗಳಿದ್ರೆ ಕೊಡ್ರಿ. ಊರು ಶಾಂತಿ ತಗೋಲಿ, ಎಲ್ಲೂ ರೋಡ್ ಮಾಡೋದು ಬೇಡ. ಆಮೇಲೆ ಅಲ್ಲಿ ಏನಾದ್ರು ಗಲೀಜು ಈ ಬಾಳೆ ಹಣ್ಣುಗಳು ಅವು ತಂದಾಕ್ತಿರಲ್ಲ, ಅದನ್ನ ದಯವಿಟ್ಟು ಎತ್ತಾಕ್ಸಿ. ಬೇಕಾದ್ರೆ ನಾನೆಲ್ಲ ಗಾಡಿ ಬಿಡಿಸ್ತೀನಿ, ನನಗೆ ಅದಕ್ಕೆ ಹಾಕ್ಸಿ ಊರು ಕ್ಲೀನ್ ಆಗಿಲ್ಲ, ಮನೆಲ್ಲ ಕ್ಲೀನ್ ಮಾಡಿಸಿದ್ವಿ. ಆಯ್ತಾ, ನಿಮ್ದು ಇನ್ನೇನಂದ್ರೆ ಫಸ್ಟ್ ನೀವು ಹೇಳಿ, ನಾನು ಆಮೇಲೆ ಹೇಳ್ತೀನಿ. ಒಬ್ಬೊಬ್ಬರೇ ಹೇಳ್ಬೇಕು. ಆಫೀಸ್ ಹತ್ರ ಒಬ್ಬ ಸುಮಾರು ವರ್ಷದಿಂದ ಮಾಡ್ತಾರೆ, ಕರೆಕ್ಟಾ? ಈಗ ನಾವು ಅವನಿಗೆ ಅನಿವಾರ್ಯವಾಗಿ ತೆಗೆದ್ವಿ. ಈಗ ಅದು ನಮ್ಮ ತಲೆಯಲ್ಲಿದೆ, ಅವ್ನಿಗೆ ಏನಾದ್ರು ಒಂದು ಅಕಾಮಿಡೇಟ್ ಮಾಡಬೇಕು, ಮಾಡ್ತೀವಿ. ನಿಮ್ಗೆ ಎಲ್ರಿಗೂ ಬೀದಿ ಬದಿ ವ್ಯಾಪಾರಸ್ಥರ ಐಡೆಂಟಿ ಕಾರ್ಡ್ ಯಾರಿಗಿಲ್ಲ? ಎಲ್ರಿಗೂ ಇದೆಯಲ್ಲ. ನೀವೆಲ್ಲ ನಮ್ಮಲ್ಲಿ ರೆಕಗ್ನೈಸ್ ಆಗಿದ್ರೆ ನೀವು ಐಡೆಂಟಿ ಕಾರ್ಡ್ ಕೊಟ್ಟಿದ್ದೀವಿ, ನಿಮ್ಗೆಲ್ಲ ವ್ಯವಸ್ಥೆ ಮಾಡ್ತೀವಿ. ಯಾರನ್ನೋ ಕಳಿಸೋ ಉದ್ದೇಶ ತಾತ್ಕಾಲಿಕವಾಗಿ ನೀವು ಅಲ್ಲಿ ಇರ್ಬೋದು ಅಷ್ಟೇ. ನಿಮಗೆ ಶಾರ್ಟ್ಲಿ ನಿಮ್ಗೊಂದು ನೆಲೆ ಅಂತೂ ಕೊಡ್ತೀವಿ. ಆಯ್ತಾ? ಈಗ ಇವ್ರು ಹೇಳಿದ್ರು ಬಹಳ ದಿನ ಹಳ್ಳಿಗಳಿಂದ ಬರ್ತಾರೆ, ಆಗ ಹೊರಡ್ತಾರೆ. ಈ ಪಕ್ಕದಲ್ಲಿರೋರು ಹೇಳೋದು ನೀವು ಊರ್ನೆಲ್ಲ ಗಲೀಜಿಸ್ತಾರಲ್ಲ, ಕೇಳಿಲ್ಲ ಅಂತ ನಾನು ಬಂದು ಹೇಳ್ತೀನಿ. ಇಲ್ಲ ನಮ್ಮ ಪೊಲೀಸರು ಇರ್ತಾರೆ ಹೇಳ್ತಾರೆ, ಅಲ್ಲಿಗೂ ಆಗಲಿಲ್ಲ ಅನಿವಾರ್ಯವಾಗಿ ನಾವು ತೆಗಿತೀವಿ. ಪಕ್ಕದಲ್ಲಿ ನೀವು ಹೇಳ್ಬೇಕು, ಊರು ಕ್ಲೀನ್ ಸೇರಿಸ್ಕೊಂಡು ಮಾತಾಡಬೇಕು, ಕ್ಲೀನ್ ಅಪ್ ಇಟ್ಕೊಂಡು ನಿಮ್ ಚೇಂಜ್ ಆಗ ಅಂತ ಹೇಳ್ಬೇಕು. ಆಯ್ತಾ? ಸೊ ನಿಮ್ಗೆಲ್ಲ ಸಾಮಾನು ಇದೆಯಲ್ಲ, ಏನಪ್ಪಾ ಎಲ್ಲ ಸಾಮಾನು ಇದೆ. ಪ್ರೀತಿಯಿಂದ ನಾವು ಯಾರಿಗೂ ಬಲವಂತವಾಗಿ ಮಾಡಕ್ ಹೋಗೋದಿಲ್ಲ, ಎಲ್ಲರೂ ಪ್ರೀತಿಯಿಂದ ಹೋಗ್ಬೇಕು, ಮಾಡ್ಕೊಬೇಕು. ನಿಮ್ ತಲೆಯಲ್ಲಿ ಒಂದಿದೆ, ನಾವೆಲ್ಲ ಅಲ್ಲಿ ಹೊರಟೋಗ್ತೀವಿ, ಕೆಲವರು ಅಲ್ಲಲ್ಲೆಲ್ಲ ಸೇರ್ ಎಲ್ಲಿ ಎಲ್ಲಿ ಒಳಗಡೆ ನೀನ್ ಹಾಕ್ತಿ, ಎಲ್ಲರೂ ಅಲ್ಲಿ ಬರ್ತಾರೆ, ಜಾಗ ಇಲ್ಲಿದೆ, ಎಲ್ಲರೂ ಅಲ್ಲೇ ಕೇಳ್ತಾರೆ. ಆಗಲ್ಲಪ್ಪ, ಪರ್ಮನೆಂಟ್ ಅಂಗಡಿಗಳು ಬಿಟ್ಟು ಎಲ್ಲ ಇಲ್ಲಿ ಬನ್ನಿ, ಅವರೆಲ್ಲ ಒಪ್ಕೊಳ್ತಾರೆ, ನೀನ್ ಯಾಕೆ ಒಬ್ಬನೇ? ಹಂಗಾಗ ಎಲ್ಲ ಇಲ್ಲ ಇಲ್ಲ, ನೀನು ಒಬ್ಬರಿಗೆ ವ್ಯಾಪಾರ ಆಗಲ್ಲ. ಇವರಲ್ಲಿ ಇವ್ರು ಒಬ್ಬನೇ ಅಂಗಡಿ ಹಾಕ್ತಾನೆ, ಇನ್ನೊಬ್ಬನೇ ಅಂಗಡಿ ಹಾಕ್ತಾನೆ, ಅವ್ನ ಅಣ್ಣ ಹಾಕ್ತಾನೆ. ನೀನ್ ಎಲ್ಲ ಬಂದ ಪಕ್ಕದಲ್ಲಿ ಎಲ್ಲ ಬಂದು ಅಲ್ಲೇ ತಗೊಳ್ತಾರೆ. ಇವರಲ್ಲಿ ಹೆಂಗ್ ಬದುಕಬೇಕು? ಎಲ್ಲಾ ಗಾಡಿಗಳನ್ನ ಪರ್ಮನೆಂಟ್ ಅಂಗಡಿಗಳನ್ನು ಬಿಟ್ಟು, ಪರ್ಮನೆಂಟ್ ಅಂಗಡಿಗಳು ಹೇಳ್ತೀನಿ ಮುಂದಕ್ಕೆ ಹಾಕ್ಸಕ್ ಬಿಡಲ್ಲ. ಅವ್ರಿಗೆ ನಾನು ಜೋಡಿಸ್ಕೊಂಡ್ಬಿಟ್ಟು ಬರ್ತಾರೆ. ಅದೆಲ್ಲ ಏನಾದ್ರು ಯೋಚನೆ ಮಾಡ್ತೀನಿ, ಪೆಟ್ರೋಲ್ ಗಿಂಡ ಹಾಕ್ಸ್ಬೇಕಂತ ವ್ಯವಸ್ಥೆ ಮಾಡ್ಬೇಕು, ಯೋಚನೆ ಮಾಡ್ತೀನಿ. ಆಯ್ತಾ? ಎಲ್ಲ ಸೇರ್ಬೋದು. ಯಾವುದೇ ಕಾರಣ ಹೂವನ್ನು ಒಣಗ್ಬಿಡೋದು ಇಲ್ಲಿಂದ ಒಣಗ್ತದೆ, ಅಲ್ಲಿಂದ ಒಣಗ್ತದೆ. ಹಂಗಾಗಿ ನಮಗೂ ಇದೆ. ಈಗಲೇ ನೀವು ಒಬ್ಬ ಹೇಳಿದಾಗ ಗೌರವ ಕೊಟ್ಟು ಹೋಗ್ತಾ ಇದ್ದೀರಾ, ನಿಮ್ಗೆಲ್ಲ ಬಿಟ್ಟು ಉಳಿಕೆ ಎಲ್ಲಾ ಗಾಡಿಗಳನ್ನ ಅಲ್ಲಿ ಕಳಿಸ್ತೀನಿ. ಆಗ್ಬೋದಲ್ಲ? ಇನ್ನೇನೋ ಸಮಸ್ಯೆ ಇದೆಯಾ?